ಇತ್ತೀಚೆಗೆ ನಡೆದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಸುವರ್ಣ ಸಂಭ್ರಮದ ಸಮಾವೇಶದಲ್ಲಿ ಆಯೋಜಿಸಲಾದ ಪಾಣಿಗ್ರಾಹಿ ವೇದಿಕೆಯ ಅಡಿಯಲ್ಲಿನ ಕಾರ್ಯಕ್ರಮಗಳಲ್ಲಿ ಅನುರಾಗ ಮ್ಯಾಟ್ರಿಮನಿ ಸಂಸ್ಥೆಯು ಸಕ್ರಿಯವಾಗಿ ಭಾಗವಹಿಸಿ ಸುಮಾರು 10,000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ ವಧೂವರರು ಹಾಗೂ ಅವರ ತಂದೆ ತಾಯಂದಿರಿಗೆ ಸೂಕ್ತ ಮಾಹಿತಿ ಒದಗಿಸಿ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕಾರಿಯಾಯಿತು. ಪಾಣಿಗ್ರಾಹಿ ವೇದಿಕೆಯ ಆವರಣದಲ್ಲಿ ಸ್ಟಾಲ್ ನಿರ್ವಹಿಸಿ ಅನುರಾಗ ಮ್ಯಾಟ್ರಿಮನಿ ಸಂಸ್ಥೆಯ ಇಡೀ ತಂಡವು ನೆರೆದ ವಿವಾಹಾಕಾಂಕ್ಷಿಗಳಿಗೆ ನೋಂದಣಿ ಮಾಡಿಕೊಳ್ಳಲು, ಸೂಕ್ತ ವಧು-ವರರನ್ನು ಆಯ್ಕೆ ಮಾಡಿಕೊಳ್ಳಲು ವೆಬ್ಸೈಟ್ ಮೂಲಕ, ಫೋನ್ ಮೂಲಕ ವಧು-ವರಾನ್ವೇಷಣೆ ಮಾಡುವ ವಿಧಾನಗಳ ಬಗ್ಗೆ ಮಾಹಿತಿ ನೀಡಿ ಸಮುದಾಯಕ್ಕೆ ಮಾರ್ಗದರ್ಶನ ಒದಗಿಸಿತು. ಪಾಣಿಗ್ರಾಹಿ ವೇದಿಕೆಯ ವಿಶೇಷ ಆಹ್ವಾನಿತರು ಸಿನೆಮಾ ಹಾಗೂ ಟೆಲಿವಿಷನ್ ಕಲಾವಿದ ದಂಪತಿಗಳಾದ ಶ್ರೀ ನಿರಂಜನ ದೇಶಪಾಂಡೆ ಹಾಗೂ ಶ್ರೀಮತಿ ಯಶಸ್ವಿನಿ ದೇಶಪಾಂಡೆ ಅವರು ಅನುರಾಗ ಮ್ಯಾಟ್ರಿಮನಿಯ ಸ್ಟಾಲ್ ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು. ವೇದಿಕೆಯು ಆಯೋಜಿಸಿದ್ದ ಚರ್ಚಾ ಕಾರ್ಯಕ್ರಮದಲ್ಲಿ ಶ್ರೀಯುತ ನಾಗರಾಜಾಚಾರ್, ಶ್ರೀಯುತ ಶ್ರೀನಾಗೇಶ್, ಶ್ರೀಯುತ ಹನುಮೇಶ್ ಯಾವಗಲ್ ಅವರೊಂದಿಗೆ ಅನುರಾಗ ಮ್ಯಾಟ್ರಿಮನಿಯ ಮುಖ್ಯಸ್ಥರಲ್ಲೊಬ್ಬರಾದ ಶ್ರೀಯುತ ರವಿಕುಮಾರ್ ಅವರು ಭಾಗವಹಿಸಿ ತಮ್ಮ ವಿಷಯ ಜ್ಞಾನವನ್ನು ನೆರೆದ ವಿವಾಹಾಸಕ್ತರೊಂದಿಗೆ ಹಂಚಿಕೊಂಡರು. ಪ್ರಸ್ತುತ ಬ್ರಾಹ್ಮಣ ಸಮುದಾಯದಲ್ಲಿನ ಮದುವೆ ಸಮಸ್ಯೆ, ಅದಕ್ಕೆ ಪರಿಹಾರಗಳು, ಸಮುದಾಯದ ಜವಾಬ್ದಾರಿಗಳು ಎಲ್ಲವನ್ನೂ ವಿಸ್ತೃತವಾಗಿ ಚರ್ಚಿಸಿ ಮುಂದಿನ ವೈಯಕ್ತಿಕ ಹಾಗೂ ಸಾಮುದಾಯಿಕ ಯೋಜನೆಗಳನ್ನು ರೂಪಿಸಿಕೊಳ್ಳಲು ನೆರವಾದರು. ಏತತ್ರ ಬ್ರಾಹ್ಮಣಾ ಸಂಮರ್ಷಿಣಃ ಯುಕ್ತ ಆಯುಕ್ತಾಃ ಅಲೋಕ್ಷ್ಯ ಧರ್ಮಕಾಮಾಸ್ಯುಃ ಯಥಾ ತೇಷು ವರ್ತೇರಂ. ಶಿಕ್ಷಾವಲ್ಲಿ ಬರುತ್ತೆ, ಒಬ್ಬ ವ್ಯಕ್ತಿ ಒಳ್ಳೇದಾಗ್ಲಿ ನಿನಗೆ ಅಂತ ಹೇಳಿ ಹರಿಸಿದ್ರೆ ಮನಪೂರ್ವಕವಾಗಿ ಭಗವಂತ ಅದಕ್ಕೆ ವಸ್ತು ಅಂತಾನೆ. ನಿಮ್ಗೆ ಅದೆರಡು ಕೋಟ್ಗಳು ಚೆನ್ನಾಗಿದೆ, ಹೊಂದಾಣಿಕೆ ಚೆನ್ನಾಗುತ್ತೆ, ಒಳ್ಳೆ ಸಂಚಾರ ನಡೆಸ್ತಾರೆ. ಅವ್ರು ಹೇಳಿದ್ರು ಸುಳ್ಳು ಮಾಹಿತಿ ಕೊಡಬೇಡಿ ಅಂತ. ಸೈಕಾಲಜಿಸ್ಟ್ ನಾನು ಯಾವುದಕ್ಕೂ ಸರಿ ಯಾವುದಕ್ಕೂ ತಪ್ಪು ಅಂತ ಹೇಳಕ್ಕೆ ಇಲ್ಲ, ಹೇಳೋದಕ್ಕೆ ನಮ್ಗೆ ಅವಕಾಶವೇ ಇಲ್ಲ. ಸಮರ್ಥಗಳು ಇರಬಹುದು ಅಂತ ಮಾತ್ರ ಹೇಳ್ಬೋದು. ಒಟ್ಟಿನಲ್ಲಿ ವಿಪ್ರ ಸಮುದಾಯವನ್ನು ಉತ್ತಮ ದಾಂಪತ್ಯ ಬೆಸುಗೆಯಿಂದ ಸದೃಢವಾಗಿಸಲು ಇದೊಂದು ಅತ್ಯುತ್ತಮ ವೇದಿಕೆಯಾಗಿತ್ತು. ತ್ರಿಮತಸ್ಥ ಬ್ರಾಹ್ಮಣ ಸಮುದಾಯದ ವಧು-ವರಾನ್ವೇಷಣಾ ಕ್ಷೇತ್ರದಲ್ಲಿ 35 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅನುರಾಗ ಮ್ಯಾಟ್ರಿಮನಿ ಸಂಸ್ಥೆಯು ಬೆಂಗಳೂರು, ಮೈಸೂರು, ಹುಬ್ಬಳ್ಳಿಗಳಲ್ಲಿ ತನ್ನ ಕಚೇರಿ ಹೊಂದಿದ್ದು, ವಧು-ವರಾನ್ವೇಷಣಾ ಸಂಬಂಧಿ ಸಹಾಯ ಹಾಗೂ ಮಾರ್ಗದರ್ಶನದ ಜೊತೆಗೆ ಮದುವೆಯ ಪೂರ್ವ ಹಾಗೂ ನಂತರದ ಆಪ್ತ ಸಮಾಲೋಚನೆಯನ್ನು ಒದಗಿಸುತ್ತಿರುವ ಪ್ರಪ್ರಥಮ ಸಂಸ್ಥೆಯಾಗಿದೆ.